ರಾಘವೇಂದ್ರ ಸ್ವಾಮಿಗಳ ಜನ್ಮಸ್ಥಳವಾದ ತಮಿಳುನಾಡಿನ ಕುಂಭಕೋಣಂ ಭವನಗಿರಿಯ ಮಠದಿಂದ ರಾಘವೇಂದ್ರ ಸ್ವಾಮಿಗಳ ಪಾದುಕೆಗಳು ಆಗಮಿಸಲಿವೆ. ಇದೇ ಕಾರಣಕ್ಕೆ ನವೆಂಬರ್ 24ರಂದು ಶಿವಮೊಗ್ಗ ಜಿಲ್ಲೆಯ ಗಾಜನೂರಿನ ಶರಣ್ಯ ಆರೈಕೆ ಕೇಂದ್ರದಲ್ಲಿ ಪಾದುಕೆಗಳ ಮಹಾಪೂಜೆ ಕಾರ್ಯಕ್ರಮವನ್ನು ಆಯೋಜಿಸಿರುವುದಾಗಿ ಪತ್ರಿಕಾಗೋಷ್ಠಿಯಲ್ಲಿ ಶರಣ್ಯ ಸಂಸ್ಥೆಯ ಸೆಕ್ರೆಟರಿ ಮಂಜುನಾಥ್ ಅವರು ತಿಳಿಸಿದರು. ಕಾರ್ಯಕ್ರಮವು ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 1:30ರವರೆಗೆ ನಡೆಯಲಿದೆ ಎಂದು ತಿಳಿಸಿದರು. 21 ವರ್ಷ ಆಯಿತು ಶರಣ್ಯ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿ ವಿಶೇಷವಾಗಿ ಉಲ್ಬಣಿಸಿದ ಅಸಹಾಯಕ ಸ್ಥಿತಿಯಲ್ಲಿರುವ ರೋಗಿಗಳಿಗೆ ಆರೈಕೆ ಸಾಂತ್ವನ ಎಲ್ಲನೂ ನೀಡಿ ಕೊನೆ ದಿವಸಗಳಲ್ಲಿ ಅವರು ಒಂದು ನೆಮ್ಮದಿಯಾದ ಜೀವನವನ್ನು ಕಳೆಯೋದಕ್ಕೋಸ್ಕರ ಒಂದು ವ್ಯವಸ್ಥೆ ಮಾಡುವಂಥ ಪ್ರಯತ್ನವನ್ನು ಮಾಡ್ಕೊಂಡು ಬರ್ತಾ ಇದೆ. ಈ ಪ್ರಯತ್ನ ಪ್ರಾರಂಭದಲ್ಲಿ ಕಠಿಣ ಮತ್ತು ಹೊಸದು ಅನಿಸಿದ್ರೂ ಆಮೇಲೆ ಬರ್ತಾ ಇದು ಒಂದು ಅವಶ್ಯಕವಾದ ಸೇವೆ ಅಂತ ಹೇಳಿ ಮನಗಂಡು ಅದು ಉತ್ತಮವಾಗಿ ನಡೀತಾ ಇದೆ. ಇವಾಗ ಇದು ವಿಶೇಷವಾಗಿ ಸುಮಾರು ಕಾರ್ಯಕ್ರಮಗಳಲ್ಲಿ ನೀವು ಕೂಡ ಅದನ್ನು ಪ್ರಚಾರ ಮಾಡಿದ್ದೀರಿ, ಸಹಕರಿಸಿದ್ದೀರಿ, ಎಲ್ರಿಗೂ ಕೂಡ ಇದ್ರ ಬಗ್ಗೆ ವಿಷಯ ತಿಳಿಸಿದ್ದೀರಿ. ಗಾಜನೂರು ಅಗ್ರಹಾರದಲ್ಲಿ ನಡೀತಾ ಇರೋದು ಕಾರ್ಯಕ್ರಮಕ್ಕೆ ನೀವು ಭಾಗವಹಿಸಿದ್ದೀರಿ ಎಷ್ಟೋ ಸರಿನೂ. ಸೊ ಇದರ ಒಂದು ಸಂದರ್ಭದಲ್ಲಿ ಗುರು ರಾಯರ ರಾಘವೇಂದ್ರ ಸ್ವಾಮಿಗಳ ಹುಟ್ಟೂರು ತಮಿಳುನಾಡಿನ ಕುಂಭಕೋಣಂನ ಭುವನಗಿರಿ ಅಂಥೇಳಿ ಅಲ್ಲಿ ತಮಿಳುನಾಡು ಪ್ರವಾಸಕ್ಕೆ ಅಂತ ನಮ್ಮ ಟ್ರಸ್ಟೀಸು ಕೆಲವರು ಹೋದಾಗ ಅವರು ಕುಂಭಕೋಣಂನ ಅಲ್ಲಿ ಭುವನಗಿರಿಗೂ ಹೋಗಿ ಅವರು ಕೂಡ ಅದು ಒಂದು ದೇವಸ್ಥಾನ ಅಂತಂದರೆ ಒಂದು ಮಠ. ಆಮೇಲೆ ಆ ಮಠದಲ್ಲಿ ಈ ರಾಘವೇಂದ್ರ ಸ್ವಾಮಿಗಳ ಪೂಜಾ ಕಾರ್ಯಕ್ರಮಗಳು ಅಲ್ಲದೆ ಅವರು ಸಾಮಾಜಿಕ ಸೇವೆ ಅಂಥೇಳಿ ಒಂದು 100 ಜನ ಇದು ಮೆಂಟಲಿ ಚಾಲೆಂಜ್ಡ್ ಮಕ್ಕಳು ಅವ್ರಿಗೆ ಒಂದು ಸ್ಕೂಲನ್ನು ನಡೆಸ್ಕೊಂಡು ಅದನ್ನು ಕೂಡ ಉಚಿತವಾಗಿ ಮಾಡ್ತಾ ಇದ್ದಾರೆ. ಅದೆಲ್ಲನೂ ಅವ್ರು ಹೇಳಿದಾಗ ನಮ್ಮ ಟ್ರಸ್ಟೀಸು ಇಲ್ಲ ಸರ್ ನಾವೆಲ್ಲ ಸೇರ್ಕೊಂಡು ಈ ಥರದ್ದು ಒಂದು ರೋಗಿಗಳ ಸೇವೆದು ಕಾರ್ಯ ಮಾಡ್ತಾಯಿದ್ದೀವಿ ಅಂತ ಹೇಳಿ ವಿಚಾರ ಮಾಡಿ ಮಾತಾಡಿದಾಗ ಅವರು ಅಯ್ಯೋ ಈ ಥರ ಸೇವೆನ ನೀವು ಸ್ವಲ್ಪ ಅಂತ ಮಾತಾಡ್ತಿರಲ್ರಿ, ಇದು ತುಂಬ ಅತ್ಯುತ್ತಮವಾಗಿರೋದು, ಇಲ್ಲಿಗೆ ರಾಯರ ಪಾದಕಗಳನ್ನು ನಾವೇ ಅಲ್ಲಿಗೆ ತಂದು ಅಲ್ಲಿ ಒಂದು ಪದಾರ್ಪಣೆ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತೀವಿ ಹಾಗೆ ಅಂತ ಮಾತಿಗೆ ಬೆಳೆದು ಇದೆಲ್ಲ ಮುಂದುವರೆದಂತೆ ಈಗ ನಾಳೆ 24ನೇ ತಾರೀಕು ಭಾನುವಾರ ಬೆಳಗ್ಗೆ 9:30 ಅಷ್ಟೊತ್ತಿಗೆ ಪಾದಕೆಗಳು ಶರಣ್ಯ ಆವರಣಕ್ಕೆ ಪದಾರ್ಪಣೆ ಮಾಡ್ತಾಯಿದೆ. ಅವತ್ತಿನ ದಿವಸ ಒಂದು ವಿಶೇಷವಾದ ಹೋಮ ಮತ್ತು ರಾಯರ ಅಷ್ಟಾಕ್ಷರ ಹೋಮ ಅಂತೇಳಿ ಗುರು ರಾಘವೇಂದ್ರ ಪ್ರಿಯವಾದ ಹೋಮ ಒಂದು ನಡೆಯುತ್ತೆ. ಅದಲ್ಲದೆ ಪಾದಕ ಪೂಜೆ ಮತ್ತು ಸಂಕಲ್ಪ ಪೂಜೆ ಇವೆಲ್ಲನೂ ಕೂಡ ನಡೆದು ಅಲ್ಲಿ ಒಂದು ಕೆರೆ ನಿರ್ಮಾಣ ಮಾಡಿದೆ. ತುಂಬ ಜನ ನೋಡಿದ್ದೀರಿ, ಧರ್ಮಸ್ಥಳದ ಹೆಗ್ಡೆಯವರು ಬಂದಾಗ ಅದನ್ನೇ ಉದ್ಘಾಟನೆ ಮಾಡಿದರು. ಆ ಕೆರೆಯಲ್ಲಿ ಒಂದು ತೆಪ್ಪೋತ್ಸವನೂ ಕೂಡ ಹಮ್ಮಿಕೊಂಡಿದ್ದೀವಿ ಅಲ್ಲಿ. ಸೊ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಧ್ಯಾಹ್ನ 1:30ವರೆಗೂ ಸುಮಾರಾಗಿ ಆಗುತ್ತೆ. ಅದಾದಮೇಲೆ ಪ್ರಸಾದ ವಿನಿಯೋಗ ಅಂತ ಬಂದಿರೋವಂಥ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಕೂಡ ಅಲ್ಲಿ ವಿತರಣೆ ಮಾಡ್ತಾಯಿದ್ದೇವೆ. ಸೊ ಈ ಕಾರ್ಯಕ್ರಮ